ಶ್ರೀರಾಮ ಸಮರ್ಥ. ಏಪ್ರಿಲ್ 24. ಸಂತರವರಾಗುವುದೆಂದರೆ ಅವರ ಆಜ್ಞೆಯಲ್ಲಿ ಇರುವುದು. ನಾನು ಜೀವಂತವಿರುವುದು ಎಷ್ಟು ಅವಶ್ಯವೋ ಪರಮಾತ್ಮನ ಜ್ಞಾನ ಮಾಡಿಕೊಳ್ಳುವುದು ಅಷ್ಟೇ ಅವಶ್ಯವಿರುತ್ತದೆ. ಜಗತ್ತಿನಲ್ಲಿ ಯಾರಿಗೆ ತಾನೇ ಹೆಸರಿಡುವುದಿಲ್ಲ. ಪರಮಾರ್ಥಕ್ಕೆ ಸಮರ್ಪಿಸಿಕೊಂಡರೆ ಪ್ರಪಂಚವನ್ನು ಸರಿಯಾಗಿ ಮಾಡುವುದಿಲ್ಲವೆಂದು ಹೆಸರಿಡುತ್ತಾರೆ. ಅದರ ಕಡೆಗೆ ಗಮನ ಕೊಡಬಾರದು. ಮನಸ್ಸಿನ ವಿಷಾದಕ್ಕೆ ನಾನು ಇನ್ನೂ ಭಗವಂತನವನು ಆಗಿರುವುದಿಲ್ಲ ಎಂಬುದೊಂದೇ ಕಾರಣವಾಗಿರಬೇಕು. ಯಾರು ಭಗವಂತನ ಇಚ್ಛೆಯಂತೆ ನಡೆಯುತ್ತಾರೋ ಅವರದು ಎಲ್ಲ ರೀತಿಯಿಂದ ಉತ್ತಮವೇ ಆಗುತ್ತದೆ. ಭಗವಂತನು ಇಟ್ಟದ್ದರಲ್ಲಿ ಸಮಾಧಾನ ಹೊಂದಬೇಕು. ಭಗವಂತನ ಸ್ವರೂಪವು ಆನಂದಮಯವಾಗಿರುತ್ತದೆ ಹಾಗೂ ಸೃಷ್ಟಿಯ ಕ್ರಮವು ಮನುಷ್ಯನನ್ನು ಆನಂದದ ಕಡೆಗೆ ಮುಟ್ಟಿಸುವಂತೆ ಇರುತ್ತದೆ. ಅತ್ಯಂತ ದರಿದ್ರನಾದವನಿಗೂ ಕೂಡ ಆನಂದದಲ್ಲಿ ಸ್ಥಾನವಿರುತ್ತದೆ. ಆನಂದದ ಹೊರತು ಮನುಷ್ಯನು ಬದುಕಲು ಸಾಧ್ಯವೇ ಇಲ್ಲ. ಮೂಲದಲ್ಲಿ ನಾನು ಆನಂದ ಸ್ವರೂಪವೇ ಆಗಿರುವುದರಿಂದ ಈ ದುಃಖದ ಹೊರೆಯು ಎಲ್ಲಿಂದ ಬಂದಿತು? ನನಗೆ ದುಃಖವಾಗುತ್ತದೆಂದರೆ ನನ್ನದು ಎಲ್ಲಿಯೋ ತಪ್ಪುತ್ತಿರಬೇಕು. ಮುಕ್ತ ಪುರುಷನಿಗೆ ತಾನು ತಪ್ಪಿರುವೆನೋ ಅಥವಾ ಸರಿಯಾಗಿರುವೆನೋ ಎಂಬ ವಿಷಯದಲ್ಲಿ ಸಂಶಯವು ಕೂಡ ಬರುವುದಿಲ್ಲ. ಏಕೆಂದರೆ ಅವನು ಹಾಗೂ ಭಗವಂತನು ಒಂದೇ ಆಗಿರುತ್ತಾರೆ. ಬದ್ಧನಿಗೂ ಕೂಡ ಸಂಶಯ ಬರುವುದಿಲ್ಲ. ಏಕೆಂದರೆ ಅವನು ಭಗವಂತನನ್ನು ತಿಳಿದುಕೊಂಡಿರುವುದೇ ಇಲ್ಲ. ಎಲ್ಲವನ್ನು ನಾನೇ ಮಾಡುತ್ತೇನೆ, ದೇವರು ಇಲ್ಲವೇ ಇಲ್ಲ ಎಂದು ಅನ್ನುತ್ತಾನೆ. ಮುಮುಕ್ಷುವಿಗೆ ಮಾತ್ರ ಈ ತಳಮಳವು ಹತ್ತಿರುತ್ತದೆ. ಯಾವಾಗ ಈ ತಳಮಳವು ತೀವ್ರವಾಗುತ್ತದೆಯೋ ಆವಾಗ ಸಂತರ ದರ್ಶನವಾಗುತ್ತದೆ. ಪೂರ್ವ ಪುಣ್ಯ ಇಲ್ಲದಿದ್ದರೆ ಇಂಥ ತಳಮಳವು ಹತ್ತಲಾರದು. ನಾವು ಸಂತರವರಾಗಿರಬೇಕು. ಅವರವರಾಗುವುದೆಂದರೆ ಅವರ ಹೊರತು ನಮಗೆ ಬೇರೆ ಯಾರೂ ಇಲ್ಲವೆಂದು ಅನಿಸಬೇಕು. ಸಂತರವರು ಆಗುವುದೆಂದರೆ ಅವರ ಆಜ್ಞೆಯಂತೆ ನಡೆಯುವುದು. ಅವರು ಹೇಳಿದಂತೆ ನಡೆಯಬೇಕು. ಅವರು ನಡೆದಂತೆ ನಡೆಯಬಾರದು. ಸತ್ಯದ ಸಂಗತಿ ಹಿಡಿಯುವುದರಿಂದ ಸತ್ಸಂಗತಿ ಸಿಗುತ್ತದೆ. ಯಾವ ಆಸಕ್ತಿಯನ್ನು ಹೊಂದದೆ ಜಗತ್ತಿನಲ್ಲಿ ವರ್ತಿಸುವುದು ಮುಕ್ತರ ಲಕ್ಷಣವಾಗಿರುತ್ತದೆ. ಅಪೇಕ್ಷೆಯು ಕಡಿಮೆಯಾಯಿತೆಂದರೆ ದುಃಖಕ್ಕೆ ಕಾರಣ ಉಳಿಯುವುದಿಲ್ಲ. ಎಲ್ಲಿ ನೀವು ಇರುತ್ತೀರೋ ಅಲ್ಲಿ ಸದ್ಗುರುಗಳು ಇದ್ದೇ ಇರುತ್ತಾರೆ ಎಂದು ನಿಮಗೆ ಅನಿಸುತ್ತದೆ ಹಾಗೂ ಸಮಾಧಾನವಾಗುತ್ತದೆ. ಇದು ಅವರ ನಿಜವಾದ ಕೃಪೆಯಾಗಿರುತ್ತದೆ. ಶ್ರದ್ಧೆಯಿಂದ ಯಾವ ಕಾರ್ಯವಾಗುತ್ತದೆಯೋ ಅದು ತಪಶ್ಚರ್ಯದಿಂದ ಆಗುವುದಿಲ್ಲ. ನಮ್ಮ ಗುರುಗಳು ಹೇಳಿದಂತೆ ನಡೆಯುವುದೇ ನಮ್ಮ ಪರಮಾರ್ಥವೆಂದು ತಿಳಿಯಬೇಕು. ಗುರುವೆಂದರೆ ಸಾಕ್ಷಾತ್ ಪರಮಾತ್ಮ. ಅವರ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ತಪಶ್ಚರ್ಯ. ಇದಕ್ಕಿಂತಲೂ ಬೇರೆ ಏನಾದರೂ ಮಾಡಬೇಕಾಗುತ್ತದೆ ಎಂದು ಅನಿಸಬಾರದು. ನನ್ನ ಮನಸ್ಸಿನ ವಿಕಾರಗಳು ಕಡಿಮೆ ಆಗುತ್ತಿಲ್ಲವೆಂದು ಉತ್ತಮ ಜನರಿಗೂ ಅನಿಸುತ್ತಿರುತ್ತದೆ. ಆದರೆ ಅವು ಹೋಗುತ್ತಿಲ್ಲ ಎಂದು ಪುನಃ ಪುನಃ ಅನ್ನುತ್ತಾ ಅವುಗಳ ಧ್ಯಾಸದಲ್ಲಿದ್ದರೆ ಅವು ಕಡಿಮೆಯಾಗುವ ಬದಲು ಹೆಚ್ಚೇ ಆಗುತ್ತವೆ. ಆ ಕಡೆಗೆ ಲಕ್ಷ್ಯವನ್ನೇ ಕೊಡಬಾರದು. ನಾಮ ತೆಗೆದುಕೊಳ್ಳುವುದು ನಮ್ಮ ಕೆಲಸವಾಗಿರಬೇಕು. ಅಂದರೆ ಆ ವಿಕಾರಗಳು ತಾವಾಗಿಯೇ ಕಡಿಮೆಯಾಗುತ್ತವೆ. ಆದರೆ ಮನಸ್ಸು ಹೋದ ಕಡೆಗೆ ಶರೀರವನ್ನು ಹೋಗಗೊಡಬಾರದೆಂಬ ವಿಷಯದಲ್ಲಿ ಸಾವಧಾನರಿರಬೇಕು. ಇಂದಿನ ಮುಖ್ಯ ವಿಚಾರ ಸಂತರ ಆಜ್ಞೆಯನ್ನು ಪಾಲಿಸುವುದೇ ಅನುಭವ ಬರುವುದಕ್ಕೆ ಸಾಧನವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.